ಗೋಲ್ಡಿ ಹದ್ದು ಹೋಗಿ ಆ ತಟ್ಟೆ ಮುಂದೆ ನಿಂತ್ಕೊಂಡು ಹೀಗಂತ ಹೇಳ್ತಾನೆ. ಮಾಂತ್ರಿಕ ಬಟ್ಟಲೆ, ನನಗೊಂದು ಸೇಬ್ ಕೊಡು. ಅದನ್ ತಿಂದ ಕೂಡ್ಲೆ ವಾಯ್ಸ್ ಹೋಗ್ಬೇಕು. ತಕ್ಷಣ ಆ ತಟ್ಟೆಯಲ್ಲಿ ಒಂದು ಆಪಲ್ ಬರುತ್ತೆ. ಆ ಆಪಲ್ ಅನ್ನು ಎತ್ಕೊಂಡು ಆ ಗೋಲ್ಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮೀನು ಪಕ್ಷ ಗೂಡಿರುವ ಮರದ ಮೇಲೆ ಕುತ್ಕೊಂಡು ಅವನು ನೋಡ್ತಾ ಇರ್ತಾನೆ. ಚೀನು ಮಗಳೇ, ನಾನು ಸ್ವಲ್ಪ ಬುಲ್ಬುಲ್ ಅತ್ತೆ ಮನೆಗೆ ಹೋಗಿ ಬರ್ತೀನಿ. ಅಲ್ಲಿ ಪಾಪ ಅವ್ರ ಮನೆ ಹಾಳಾಗಿದೆ. ಹೋಗಿ ಮನೆ ಕಟ್ಟೋದಕ್ಕೆ ನಾನ್ಗಳಿಗೆ ಸಹಾಯ ಮಾಡ್ಬೇಕು. ಖಂಡಿತ ಹೋಗ್ಬನ್ನಿ ಅಮ್ಮ, ನಾನಿಲ್ಲಿ ಒಬ್ಳೇ ಇರ್ತೀನಿ ಹಂಗಂತ ಹೇಳಿ ಅವ್ರಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ. ಗೋಲ್ಡಿ ಹದ್ದು ಅದರ ಗೂಡಿನಲ್ಲಿ ಆ ಆಪಲ್ ಅನ್ನ ಎತ್ಕೊಂಡೋಗಿ ಹಾಕ್ಬಿಡುತ್ತೆ. ಈ ಆಪಲ್ ಎಲ್ಲಿಂದ ಬಂತು? ಇದು ನನ್ನ ಫೇವ್ರೆಟ್ ಫ್ರೂಟ್. ಅವಳು ಆ ಕಡೆ ಈ ಕಡೆ ತಿರುಗಿ ನೋಡ್ತಾಳೆ. ಅಲ್ಲಿ ಯಾರೂ ಇರೋದಿಲ್ಲ. ಸರಿ ಆಯ್ತು, ಹೆಂಗೋ ಇದು ನನ್ನ ಗೂಡಲ್ ಬಂದ್ ಬಿದ್ದಿದೆ ಅಲ್ವಾ, ಅದಕ್ಕೆ ಇದು ನನ್ನ ಹಣ್ಣು. ಚೀನು ಆ ಆಪಲ್ ನ ತುಂಬಾ ಎಂಜಾಯ್ ಮಾಡಿ ತಿನ್ನಕ್ ಶುರು ಮಾಡುತ್ತೆ. ಸ್ವಲ್ಪ ತಲ್ಲೇ ನಂಗೆ ಯಾಕೆ ಇಷ್ಟು ನೋವಾಗ್ತಿದೆ? ನನ್ನ ಹೊಟ್ಟೆಯಲ್ಲಿ ಅಯ್ಯೋ ನೋವು. ಅವಳಿಗೆ ನೋವು ಜಾಸ್ತಿ ಆಗತ್ತೆ. ಸಡನ್ ಆಗಿ ವಾಯ್ಸ್ ಬರ್ದೆ ಹೋಗ್ಬಿಡುತ್ತೆ. ಅಷ್ಟರಲ್ಲೇ ಅಲ್ಲಿಗೆ ಅವ್ರ ಅಮ್ಮ ಬರ್ತಾಳೆ. ನನ್ನ ಪ್ರೀತಿಯ ಮಗಳೇ, ನಿಂಗೋಸ್ಕರ ಆಹಾರ ತರಕ್ ಹೋಗ್ತಿದ್ದೀನಿ, ಸರಿನಾ? ಚಿನ್ನು ಏನೋ ಹೇಳ್ಬೇಕಂತ ಅನ್ಕೋತಾಳೆ, ಆದ್ರೆ ಅವಳ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಆಗ ಅವಳು ಅರ್ಥ ಮಾಡ್ಕೋತಾಳೆ ಅವಳಿಗೇನೋ ಕಷ್ಟ ಆಗಿದೆ ಅಂತ.